ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಶೋ ಇಂದ ಸಿಕ್ಕ ಬೈಕನ್ನು ಕೂಡ ದಾನ ಮಾಡಿದ್ದರು. ಇದೀಗ ಮತ್ತೊಂದು ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ. ಸಂಕಷ್ಟಗಳಿಂದ ಹೈರಾಣಾಗಿದ್ದ ಶಾಬಾನ ಕುಟುಂಬದ ರಂಜಾನ್ ಹಬ್ಬದ ಆಸೆ ಈಡೇರಿಸಿದ ಡ್ರೋನ್ ಪ್ರತಾಪ್. ಕಲಬುರ್ಗಿ ಮೂಲದ ಕುಟುಂಬಕ್ಕೆ ಡ್ರೋನ್ ಪ್ರತಾಪ್ ಅವರು ಸಹಾಯ ಮಾಡಿದ್ದಾರೆ. 3 ತಿಂಗಳ ಹಿಂದೆ ಪಿಟ್ಸ್ ಕಾಯಿಲೆಯಿಂದ ತೀರಿಕೊಂಡ ಮೊಹಮ್ಮದ್ ಪಟೇಲ್ ಅವರ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಡ್ರೋನ್ ಪ್ರತಾಪ್. ಈ ಕುಟುಂಬವನ್ನು ಪ್ರತಾಪ್ ಭೇಟಿ ಮಾಡಿದ್ದಾರೆ. ಗಂಡನಿಗೆ ಪಿಟ್ಸ್ ಕಾಯಿಲೆ ಇದೆ ಎಂದು ಮೊಹಮ್ಮದ್ ಅವರನ್ನು ಹೆಂಡತಿ 2 ವರ್ಷದ ಹಿಂದೆಯೇ ಬಿಟ್ಟು ಹೋಗಿದ್ದಾರಂತೆ. ಈಗ ಮೊಹಮ್ಮದ್ ಅವರ ಪುಟಾಣಿ ಮಕ್ಕಳಿಗೆ ಪ್ರತಾಪ್ ಸಹಾಯ ಮಾಡಿದ್ದಾರೆ. ಮೊಹಮ್ಮದ್ ಪಟೇಲ್ ಚಿಕಿತ್ಸೆಗೋಸ್ಕರ ಒಂದಿಷ್ಟು ಸಾಲ ಮಾಡಲಾಗಿತ್ತು. ಗುಡಿಸಲಿನಲ್ಲಿ ಇರುವ ಈ ಕುಟುಂಬಕ್ಕೆ ಡ್ರೋನ್ ನೆರವಾಗಿದ್ದಾರೆ. ಶಾಬಾನ ಮಗಳು ಕೂಡ ಓಡಿ ಹೋಗಿದ್ದಾರಂತೆ. ಹಾಗಾಗಿ ಶಾಬಾನ ಅಜ್ಜಿಯೇ ದುಡಿದು ತನ್ನ ಮೊಮ್ಮಕ್ಕಳನ್ನು ಸಾಕುತ್ತಿದ್ದಾರೆ. ಶಾಬಾನ ಅವರಿಗೆ ತಿಂಗಳಿಗೆ 4,000 ಸಂಬಳ. ಇದರಲ್ಲಿ 3 ಜನ ಬದುಕಬೇಕಂತೆ. ಶಾಬಾನ ಕುಟುಂಬವನ್ನು ಸೂಪರ್ ಮಾರ್ಕೆಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಬೇಕಾದ ಎಲ್ಲ ಅಡುಗೆ ಸಾಮಗ್ರಿಗಳನ್ನು ಪ್ರತಾಪ್ ಖರೀದಿಸಿಕೊಟ್ಟಿದ್ದಾರೆ. ಇದ್ದವರು ಇಲ್ಲದೇ ಇದ್ದವರಿಗೆ ಅಡುಗೆ ಸಾಮಗ್ರಿ ಕೊಡಿಸುವುದು, ಬಟ್ಟೆ ಕೊಡುವ ಸಂಪ್ರದಾಯ ರಂಜಾನ್ ಹಬ್ಬದಲ್ಲಿದೆ. ಈ ಕೆಲಸವನ್ನು ಪ್ರತಾಪ್ ಮಾಡಿದ್ದಾರೆ. ಪ್ರತಾಪ್ ಸಹಾಯ ಮಾಡಿದ್ದನ್ನು ನೋಡಿ ಶಾಬಾನ ಅವರು ಪ್ರತಾಪ್ಗೆ ಧನ್ಯವಾದಗಳು ತಿಳಿಸಿದ್ದಾರೆ. ವೀಕ್ಷಕರೇ, ನೀವೇನಾದರೂ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.